ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದಂತಹ, ತುಂಬ ರುಚಿಯಾದಂತಹ ಅವಲಕ್ಕಿಯನ್ನು ಮಾಡೋದು ಹೇಗೆ ಅಂದರೆ, ಅದು ಪೇಪರ್ ಅವಲಕ್ಕಿಯನ್ನು ಸಂಜೆಯ ಸಮಯದಲ್ಲಿ ಇದನ್ನು ಉತ್ತರ ಕರ್ನಾಟಕ ಮಂದಿ ತುಂಬ ಬಳಸ್ತಾರೆ. ಪೇಪರ್ ಅವಲಕ್ಕಿ ಹೇಗೆ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಾವಿಲ್ಲಿ ತೊಗೊಂಡಿರೋದು 1 kg ಅವಲಕ್ಕಿ. ಸೊ ಈ ಒಂದು ಅವಲಕ್ಕಿಯನ್ನು ಫಸ್ಟು ಬಿಸಿಲಿದ್ರೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೋಬೇಕು. ಇಲ್ಲ ಅಂದರೆ ಈ ಥರ ಎಣ್ಣೆ ಹಾಕಿ ಹುರ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಬಾಯಲ್ಲಿ ಹಾಕಿದ ತಕ್ಷಣ ಕುರುಮ್ ಅಂತ ಫೀಲ್ ಬರಬೇಕು ನಮಗೆ. ಆ ಥರ ನಾವು ಈ ಒಂದು ಅವಲಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಿಮೆ ಇದರಲ್ಲಿ ಸ್ಟವ್ ಇಟ್ಕೊಂಬಿಟ್ಟು ಒಂದು ದೊಡ್ಡದು ಪಾತ್ರೆ ಇಟ್ಕೊಂಬಿಟ್ಟು, ಈಗ ನಾನೇನು ಹುರಿತಿದ್ದೀನಲ್ಲ ಈ ಥರ ಪದೇ ಪದೇ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಸೀದೋಗೋ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ನಮಗೆ ಬಿಸಿಲು ಇರೋದ್ರಿಂದ ಹಾಗಾಗಿ ನಾವು ಹುರ್ಕೋತಾ ಇದ್ದೀವಿ. ನೀವು ಆದಷ್ಟು ಬಿಸಿಲಿದ್ರೆ ಬಿಸಿಲಲ್ಲಿ ಹಾರಾಕಿ, ಏಕೆಂದರೆ ಉರಿಯೋದು ಕಡಿಮೆ ಟೈಮ್ ಹಿಡಿಯುತ್ತೆ. ಇಲ್ಲಾಂದರೆ ತುಂಬ ಟೈಮು ಉರಿಯೋಕ್ಕೆ ಟೈಮ್ ತೊಗೊಂಡ್ಬಿಡುತ್ತೆ. ಬಿಸಿಲಿದ್ರೆ ಚೆನ್ನಾಗಿ ಬಿಸಿಲಲ್ಲಿ ಒಣಾಕಿದರೆ ಬೇಗನೆ ಕುರುಮ್ ಫೀಲ್ ಬರುತ್ತೆ ನಿಮಗೆ ಹುರಿದಾಗ. ಹುರಿದಿರೋ ಎಲ್ಲ ಅವಲಕ್ಕಿಯನ್ನು ತೊಗೊಂಡ್ಬಿಟ್ಟು ಒಂದು ಕಡೆ ಇಟ್ಕೊಂಡ್ಬಿಟ್ಟು, ಈಗ ಅವಲಕ್ಕಿ ಮಾಡೋಕ್ಕೆ ಏನು ಬೇಕು ಅಂತಲೂ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. 1 kg ಅವಲಕ್ಕಿ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಎಣ್ಣೆ ಒಂದು 1/4 ಲೀಟ್ರ್ ಎಣ್ಣೆ ಬೇಕಾಗಿ ಆಗುತ್ತೆ. ಉರಿಯೋದಕ್ಕೆ ಮತ್ತು ಒಗ್ಗರಣೆಗೆ ಎರಡಕ್ಕೂ ಸೇರಿ ಒಂದು 1/4 ಲೀಟ್ರ್ ಎಣ್ಣೆ ಬೇಕಾಗುತ್ತೆ, ಅಡುಗೆ ಎಣ್ಣೆ. ಒಗ್ಗರಣೆಗೆ ಬೇಕಾದಂತಹ ಸಾಮಾನುಗಳನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಅದನ್ನು ಮಾಡುವಂತಹ ವಿಧಾನವನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಅವಲಕ್ಕಿನ ಮಾಡ್ತಾ ಇರೋದು ನಮ್ಮ ಅತ್ತೆಯವರು. ಫಸ್ಟ್ ಒಗ್ಗರಣೆನ ಅವರೇ ಹಾಕ್ತಾರೆ, ಯಾಕೆಂದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಕರ್ದ ಅವಲಕ್ಕಿನ. ಅವ್ರು ಮಾಡೋ ಅವಲಕ್ಕಿ ನಮಗೆಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವರೇ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಪಕ್ಕಾ ಉತ್ತರ ಕರ್ನಾಟಕದವರು ನಮ್ಮ ಅತ್ತೆಯವರು. ಒಂದು ಕಡಾಯಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದಾರೆ. ಎಣ್ಣೆ ಕಾದ್ಮೇಲೆ ಶೇಂಗಾವನ್ನು ಹಾಕ್ಕೋಬೇಕು. ಒಂದು ಬೌಲ್ ಶೇಂಗಾನ ಇಟ್ಕೊಂಡಿದ್ದೀವಿ. ಸೊ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಿರಬೇಕು, ಅದು ಕುಟುಂಬ ಅನ್ನೋ ಥರ ಆಗಬೇಕು. ಆ ಥರ ಚೆನ್ನಾಗಿ ಹುರ್ಕೋಬೇಕು. ಸೊ ಅದು ಹುರಿತಾ ಇದೆ. ನಾವಿಲ್ಲಿ ಪಕ್ಕದಲ್ಲಿ ನಾವೇನು ಹುರಿದಿದ್ವಲ್ಲ ನಮ್ಮ ಒಂದು ಅವಲಕ್ಕಿಯನ್ನು, ಪೇಪರ್ ಅವಲಕ್ಕಿಯನ್ನು, ಅದನ್ನು ಒಂದ್ಸಲ ನೋಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ವಿ. ಬಾಯಲ್ಲಿ ಹಾಕಿದ ತಕ್ಷಣ ಕುಟುಂಬ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಜಾಸ್ತಿಯಾಗಿ ಕೈಯಾಡಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಮುರ್ಕೊಂಡು ಹೋಗ್ಬಿಡ್ತವೆ. ಇದಾದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಶೇಂಗಾ ಬೀಜ ಹುರಿದಿದೆ. ಈ ಒಂದು ಹುರಿದಿರುವಂತಹ ಶೇಂಗಾ ಬೀಜನ ನಾವು ಬೇರೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಈಗ ಇದೇ ಎಣ್ಣೆಗೆ ನಾವು ಕಡಲೆ ಹಾಕೊಂಡು ಹುರ್ಕೋತೀವಿ. ಸೇಮ್ ಏನು ಶೇಂಗಾ ಹುರ್ಕೊಂಡ್ವಲ್ಲ ಅದೇ ಥರನೇ ಕಡಲೆನೂ ಕೂಡ ಹುರ್ಕೋತೀವಿ. ಚೆನ್ನಾಗಿ ಕೆಂಪಾಗಿ ಬಿಸ್ಕೆಟ್ ಥರ ಆಗಬೇಕು. ಬಿಸ್ಕೆಟ್ ಕಲರ್ ಇರುತ್ತಲ್ಲ ಆ ಟೈಪ್ ನಮ್ಮ ಒಂದು ಕಡಲೆ ಶೇಂಗಾ ಇವೆಲ್ಲವೂ ಕೂಡ ಆಗಬೇಕು. ಆ ಥರ ಚೆನ್ನಾಗಿ ಹುರ್ಕೋಬೇಕು. ಸೊ ಇದನ್ನು ಹುರಿದಾದ ತಕ್ಷಣ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಅದೇ ಸೇಮ್ ತಟ್ಟೆಗೆ ಏನು ಕಡಲೆ ಬೀಜ ಹಾಕ್ಕೊಂಡಿರ್ತೀವಲ್ಲ ಅದನ್ನೇ ಅದೇ ತಟ್ಟೆಲೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇದಾದಮೇಲೆ ಸೇಮ್ ಎಣ್ಣೆಗೆ ಒಣ ಕೊಬ್ಬರಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ, ಚಿಕ್ಕದಾಗಿ ಸಣ್ಣದಾಗಿ ಏನು ಹೆಚ್ಕೊಂಡಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಾಗೋ ಥರ ಹುರಿದ್ಬಿಟ್ಟು ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇದು ಕೂಡ ಬಾಯಲ್ಲಿ ಇಟ್ಟ ತಕ್ಷಣ ಕುಟುಂಬ ಅಂತ ಫೀಲ್ ಆಗಬೇಕು. ಅಷ್ಟು ಚೆನ್ನಾಗಿ ಕರಿಬೇಕು ಕೊಬ್ಬರಿನ. ಇದೆಲ್ಲ ಆದಮೇಲೆ ಸೇಮ್ ಎಣ್ಣೆಗೆ ನಾವೇನು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಒಂದು 7-8 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ. ನಮಗೆ ಹೆಂಗೆ ಬೇಕೋ ಆ ಥರ ಖಾರ. ಸೊ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದೇನು ಫ್ರೈ ಆಗಿರುತ್ತಲ್ಲ ಇದಕ್ಕೆ ನಾವು ಕರಿಬೇವು ತೊಗೊಂಡಿದ್ದೀವಿ. ಕರಿಬೇವನ್ನು ಕೂಡ ಇದೇ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಚಟಾಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ಕೈನ ದೂರ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ. ಇದೆರಡು ಕೂಡ ಚೆನ್ನಾಗಿ ಕರೆದ್ಮೇಲೆ ನಾವು ಆ್ಯಡ್ ಮಾಡುವಂಥದ್ದು ಕೊತ್ತಂಬರಿ ಕಾಳು ಪೌಡರು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕೊತ್ತಂಬರಿ ಕಾಳು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಆಯಿತು. ಇದನ್ನು ಈಗ ತಣ್ಣಗೆ ಹಾಕಿ ಕೆಳಗಡೆ ಇಳಿಸ್ಕೋತೀವಿ. ಇಳಿಸ್ಕೊಂಡಾದ್ಮೇಲೆ ನಾವೇನು ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲನೂ ಕೂಡ ಸಪ್ರೇಟಾಗಿ ಏನು ಶೇಂಗಾ, ಕಡಲೆ, ಕೊಬ್ಬರಿ ಎಲ್ಲವನ್ನೂ ತೆಗೆದಿಟ್ಕೊಂಡಿದ್ವಲ್ಲ ಕರೆದ್ಬಿಟ್ಟು, ಅದಕ್ಕೇ ಎಲ್ಲ ತೆಗೆದ್ಬಿಟ್ಟು ನೋಡಿ ಯಾವ ಥರ ತೆಗ್ದ್ಬಿಟ್ಟು ಹಾಕ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಅದೇ ಥರನೇ ತೆಗ್ದ್ಬಿಟ್ಟು ಹಾಕಬೇಕು.
ಇದೆಲ್ಲ ತಣ್ಣ ಹಾಕ್ಬಿಟ್ಬಿಟ್ಟು ಏನು ಬಿಸಿಯಾಗಿದೆಯಲ್ಲ ಆ ಎಣ್ಣೆಗೆ ಡೈರೆಕ್ಟಾಗಿ ನಮ್ಮತ್ತೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದಾರೆ. ಇದು ಸೂಪರ್ ಸೀಕ್ರೆಟ್ ರೆಸಿಪಿ. ಸೀಕ್ರೆಟ್ ಈ ಒಂದು ಅವಲಕ್ಕಿದು ಸೀಕ್ರೆಟ್ ಅಂದರೆ ಇದೆ ಅಂತ ಹೇಳಬಹುದು. ನೋಡಿ, ಡೈರೆಕ್ಟಾಗಿ ನಿಂಬೆಹಣ್ಣನ್ನು ಆ ಕಾದಿರುವಂತಹ ಎಣ್ಣೆಗೆ ಹಿಂಡ್ತಾ ಇದ್ದಾರೆ. ನೋಡಿ, ಇವೆಲ್ಲ ನಮಗೆ ಗೊತ್ತಿರಲ್ಲ. ಸೊ ಇಂಥವೆಲ್ಲವನ್ನು ಕಲಿಬೇಕು ಅಂದರೆ ದೊಡ್ಡವರಿಂದನೇ ಕಲಿಬೇಕಾಗುತ್ತೆ. ಸೊ ಅವ್ರು ಏನು ಮಾಡ್ಕೊಂಬಂದಿದ್ದಾರೆ ಇವನ್ನೆಲ್ಲವನ್ನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ನೀಟಾಗಿ. ನಾವಂದರೆ ನಿಂಬೆಹಣ್ಣು ಎಲ್ಲ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ತಿದ್ವಿ. ಬಟ್ ಇವ್ರು ಹಂಗಲ್ಲ, ಡೈರೆಕ್ಟಾಗಿ ಎಣ್ಣೆಗೆ ಹಿಂಡ್ತಾ ಇದ್ದಾರೆ. ಸೊ ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಬಹುದು. ಇದಕ್ಕೆ ಡೈರೆಕ್ಟಾಗಿ ಒಂದು ಚಿಟಿಕೆ ಅರಿಶಿಣನ ಹಾಕ್ತಾ ಇದ್ದಾರೆ. ನೋಡ್ಬೋದು, ಒಗ್ಗರಣೆಗೆ ಹಾಕ್ತಾ ಇದ್ದಾರೆ, ಅಂದರೆ ಎಣ್ಣೆಗೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಕಡೆ ಎತ್ತಿಡ್ತಾರೆ, ಸ್ವಲ್ಪ ತಣ್ಣಗಾಗಲಿ ಅಂತ. ಇದಾದಮೇಲೆ ನಾವೇನು ಕರೆದಿರುವಂತಹ ಅವಲಕ್ಕಿ ಮತ್ತು ಏನು ಸಾಮಗ್ರಿಗಳಿದ್ವಲ್ಲ ಕರೆದಿರುವಂತಹವು, ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು ಅಂತಂದರೆ, ನಾವೇನು ಎಣ್ಣೆನ ಎತ್ತಿಕ್ಕಿದ್ವಲ್ಲ ತಣ್ಣಗೆ ಹಾಕಿ, ಅದನ್ನು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲೇನು ನಮ್ಮ ಅತ್ತೆ ಹಾಕ್ತಿದಾರಲ್ಲ ಅದೇ ರೀತಿಯಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನೆಲ್ಲವನ್ನು ಕೂಡ ಹೊಂದ್ಕೊಳ್ಳೋ ಥರ ಮಾಡಬೇಕು. ಇದಾದಮೇಲೆ ಇನ್ನೇನು ಲಾಸ್ಟ್ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಅಂತ ಹೇಳ್ಬೋದು. ಸಂಜೆ ಟೈಮು ಈ ಒಂದು ಕುರುಕುಲು ತಿಂಡಿನ ನಮ್ಮ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ತುಂಬ ತಿಂತಾರೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.